ಆರಾಧನಾ ಸಮಯ. ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಬೇಡುತ್ತಾ ಬನ್ನಿ ನಾವು ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಾವು ಹೇಗಿದ್ದೇವೋ ಹಾಗೆಯೇ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮ ಭಾರಗಳನ್ನೆಲ್ಲ ನಿನ್ನ ಪಾದಗಳ ಬಳಿ ಇಟ್ಟು ನಮ್ಮ ಹೃದಯಗಳನ್ನು ಮೃದುಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಿನ್ನ ಸತ್ಯವನ್ನು ಸ್ವೀಕರಿಸಲು ನಮ್ಮ ಮನಸ್ಸುಗಳನ್ನು ತೆರೆ. ನಾವು ಇಂದು ನಿನ್ನನ್ನು ಆರಾಧಿಸುವಾಗ ನಿನ್ನ ಪ್ರೀತಿಯು ನಮ್ಮನ್ನು ಒಳಗಿನಿಂದ ಬದಲಾಯಿಸಲಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನ ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ.
ಸ್ತೋತ್ರವರ್ಪಿಸುವ. ಅನವಧಿ ಗೌವ್ಯಯ ದೇವಗೆ ಅನುಪಮ ದೃಢ ಸತ್ಯಶೀಲಗೆ. ಅನವಧಿ ಗೌವ್ಯಯ ದೇವಗೆ ಅನುಪಮ ದೃಢ ಸತ್ಯಶೀಲಗೆ. ಘನಗೆ ಘನಗೆ ನಿರಾಮಯ ನಿತ್ಯಗೆ ದಿವ್ಯ. ಘನಮಾನ ಸ್ತೋತ್ರ ತ್ರಾಣಾನಿನಗೆಂದಿಗೆ. ಘನಮಾನ ಸ್ತೋತ್ರ ತ್ರಾಣಾನಿನಗೆಂದಿಗೆ. ಸ್ತೋತ್ರವರ್ಪಿಸುವ ಯೆಹೋವನಿಗೆ ಸ್ತೋತ್ರವರ್ಪಿಸುವ. ಭ್ರಾತೃಗಳಿರ ಸ್ತೋತ್ರವರ್ಪಿಸುವ. ಸರ್ವಜ್ಞನು ಪರಂ ಜ್ಯೋತಿಯು ಸರ್ವ ಮಹಿಮಾ ನಿಷ್ಕಳಂಕನು. ಸರ್ವಜ್ಞನು ಪರಂ ಜ್ಯೋತಿಯು ಸರ್ವ ಮಹಿಮಾ ನಿಷ್ಕಳಂಕನು. ಸರ್ವ ಸಾಕ್ಷಿಯು ಸ್ವಪ್ರಕಾಶನು ಆದ. ಸರ್ವ ಸಾಕ್ಷಿಯು ಸ್ವಪ್ರಕಾಶನು ಆದ. ಸರ್ವಕರ್ತನ ಪಾದಕ್ಕೆರಗಿ ನಮೋ ಎಂದು. ಸರ್ವಕರ್ತನ ಪಾದಕ್ಕೆರಗಿ ನಮೋ ಎಂದು. ಸ್ತೋತ್ರವರ್ಪಿಸುವ ಯೆಹೋವನಿಗೆ ಸ್ತೋತ್ರವರ್ಪಿಸುವ. ಭ್ರಾತೃಗಳಿರ ಸ್ತೋತ್ರವರ್ಪಿಸುವ. ನರರ ಪಾಪಗಳನ್ನು ಮನ್ನಿಸಿ ಘೋರ ನರಕದ ಬಾಧೆಯಿಂ ತಪ್ಪಿಸಿ. ನರರ ಪಾಪಗಳನ್ನು ಮನ್ನಿಸಿ ಘೋರ ನರಕದ ಬಾಧೆಯಿಂ ತಪ್ಪಿಸಿ. ಭರಿತಾನಂದದೊಳೆಂಬ ಸೇರಿಸೆ ತನ್ನ. ಭರಿತಾನಂದದೊಳೆಂಬ ಸೇರಿಸೆ ತನ್ನ. ಪರಮಪುತ್ರನನ್ನು ಮರಣಕ್ಕೊಪ್ಪಿಸಿದವಗೆ. ಪರಮಪುತ್ರನನ್ನು ಮರಣಕ್ಕೊಪ್ಪಿಸಿದವಗೆ ಸ್ತೋತ್ರವರ್ಪಿಸುವ ಯೆಹೋವನಿಗೆ ಸ್ತೋತ್ರವರ್ಪಿಸುವ. ಭ್ರಾತೃಗಳಿರ ಸ್ತೋತ್ರವರ್ಪಿಸುವ.
ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ಹೇಳಿಕೊಳ್ಳುವುದರಲ್ಲಿ ಬಹಳ ಸಂತೋಷಪಡುತ್ತೇನೆ. ಕರ್ತನು ಜೀವಿಸುವಂಥ ದೇವರು. ಆತನು ಜೀವಿಸುವುದರಿಂದ ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಾನೆ. ಇವತ್ತು ಕೂಡ ಒಂದು ನಿರೀಕ್ಷೆಯ ಹೃದಯದಿಂದ ಯೇಸುವೇ ನನ್ನೊಂದಿಗೆ ಮಾತಾಡು ಎಂಬುದಾಗಿ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ. ಪ್ರತಿ ದಿನವೂ ಹೊಸ ಹೊಸ ಕೃಪೆಯಿಂದ ತುಂಬಿಸುವಂಥ ದೇವರು, ಈ ದಿನ ನೀವು ನಮಗೆ ನೀಡಿರುವಂಥ ಹೊಸ ಕೃಪೆಗಾಗಿ ಸ್ತೋತ್ರ. ಈಗ ಕೂಡ ನಿಮ್ಮ ವಾಕ್ಯದಿಂದ ನಮ್ಮ ಸಂಗಡ ಮಾತಾಡು. ನಿಮ್ಮ ವಾಕ್ಯವೇ ನಮಗೆ ಬಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಕರ್ತನಲ್ಲಿ ಪ್ರಿಯರಾದವರೇ, ಇವತ್ತು ಕೂಡ ಒಂದು ಬಹಳ ಮುಖ್ಯವಾದಂಥ ಸಂದೇಶವನ್ನು ನಾವು ಪವಿತ್ರಾತ್ಮನ ಮೂಲಕವಾಗಿ ಕೇಳಿಸಿಕೊಳ್ಳಲಿದ್ದೇವೆ. ಇಂದಿನ ಧ್ಯಾನಕ್ಕಾಗಿ ಹಿಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 8ನೇ ವಾಕ್ಯದಿಂದ 18ನೇ ವಾಕ್ಯದ ತನಕ. ಅದು ಮಾತ್ರವಲ್ಲ, ಯೋಹಾನ ಬರೆದ ಸುವಾರ್ತೆಯ ಪತ್ರಿಕೆ 14ನೇ ಅಧ್ಯಾಯದ 15ನೇ ವಾಕ್ಯದಿಂದ 21ನೇ ವಾಕ್ಯದ ತನಕ. ಇಂದಿನ ಸಂದೇಶದ ಶೀರ್ಷಿಕೆ, ನಮ್ಮೊಳಗೆ ಎಂದೆಂದಿಗೂ ವಾಸ ಮಾಡಲು ಪವಿತ್ರಾತ್ಮನನ್ನು ದೇವರು ವಾಗ್ದಾನವಾಗಿ ಅನುಗ್ರಹಿಸಿದ್ದಾನೆ. ಹೋಲಿ ಸ್ಪಿರಿಟ್ ಪ್ರಾಮಿಸ್ ಆಫ್ ದಿ ಇನ್ಡ್ವೆಲ್ಲಿಂಗ್ ಪ್ರೆಸೆನ್ಸ್. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿಮಗೆ ಒಂದು ಪ್ರಕಟಣೆ ಅನ್ನು ಜ್ಞಾಪಕಪಡಿಸಲು ಪವಿತ್ರಾತ್ಮನು ಇಂದು ನಿಮ್ಮ ಸಂಗಡ, ನನ್ನ ಸಂಗಡ ಮಾತನಾಡುತ್ತಿದ್ದಾನೆ. ಪರಿಶುದ್ಧ ಆತ್ಮನು ಅಥವಾ ಪವಿತ್ರಾತ್ಮನು ಅಥವಾ ದೇವರಾತ್ಮನು, ತಂದೆಯ ಆತ್ಮನು, ಈ ರೀತಿಯಾಗಿ ನಾನಾ ಕಾರ್ಯಗಳು ಪವಿತ್ರಾತ್ಮನ ಬಗ್ಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಕರ್ತನ್ ಏನು ಹೇಳ್ತಿದ್ದಾನೆ ಅಂತ ನೋಡಬೇಕಾದ್ರೆ, ಈ ಪರಿಶುದ್ಧ ಆತ್ಮನು ಅಥವಾ ದೇವರಾತ್ಮನು, ಪವಿತ್ರಾತ್ಮನು ನಮ್ಮೊಳಗೆ ವಾಸ ಮಾಡುತ್ತಾನೆ. ಎಷ್ಟೊಂದು ಅತಿಶಯವಾದಂಥ, ಒಂದು ಆಶ್ಚರ್ಯಕರವಾದಂಥ ಒಂದು ಪ್ರಕಟಣೆ ಅಲ್ಲವೇ? ನಮ್ಮೊಳಗೆ ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರಾಣ, ಆತ್ಮ, ಶರೀರ ಉಂಟು. ಈ ಶರೀರದಲ್ಲಿ ಪರಿಶುದ್ಧ ಆತ್ಮನು ವಾಸ ಮಾಡ್ತಾನೆ. ಹೊಸ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸುವಂಥ ನಮಗೆ ದೇವರು ಕೊಟ್ಟಿರುವಂಥ ಉನ್ನತವಾದಂಥ ಆಶೀರ್ವಾದ, ದೇವರಾತ್ಮನು ನಮ್ಮೊಳಗೆ ವಾಸಿಸುತ್ತಾನೆ. ವಾಕ್ಯವು ಅನ್ನುತ್ತದೆ, ನಾವೇ ದೇವರ ಆಲಯ. ಕರ್ತನಾದಂಥ ಯೇಸು ಕ್ರಿಸ್ತನು ಮನುಷ್ಯನು ಕಟ್ಟಿರುವಂಥ ಕಲ್ಲು ಮಣ್ಣುಗಳನ್ನು ಗೊಂಡ ಕಟ್ಟಡದಲ್ಲಿ ವಾಸ ಮಾಡುವುದಿಲ್ಲ, ನಮ್ಮೊಳಗೆ ವಾಸ ಮಾಡುತ್ತಾನೆ. ಇದು ಸಾಧಾರಣವಾದಂಥ ಆತ್ಮ ಅಲ್ಲ, ಇದು ದೇವರಾತ್ಮನು. ಆದಿಕಾಂಡದಲ್ಲಿ ಜಲದ ಮೇಲೆ ಸಂಚರಿಸಿದಂಥ ದೇವರಾತ್ಮನು, ಆದಿಕಾಂಡದ ದಾಸರನ್ನು, ಅಭಿಷಕ್ತರನ್ನು, ಪ್ರವಾದಿಗಳನ್ನು, ಅರಸರನ್ನು ತುಂಬಿಸಿದಂಥ ದೇವರಾತ್ಮನು. ಯಾಕೆ? ಯೇಸು ಕ್ರಿಸ್ತನನ್ನೇ ಅಭಿಷೇಕಿಸಿದಂಥ ದೇವರಾತ್ಮನು ಈಗ ಯೇಸು ಕ್ರಿಸ್ತನನ್ನು ನಾವು ಸ್ವೀಕರಿಸಿಕೊಳ್ಳುವಂತೆ ಸಹಾಯ ಮಾಡಿ ನಮ್ಮೊಳಗೆ ಜೀವಿಸಲು ಕರ್ತನು ಒಂದು ಉನ್ನತವಾದಂಥ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯೇ, ನೀವು ನಾನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವುದಾದರೆ ನಾವೇ ದೇವರ ಆಲಯ. ನಮ್ಮ ಒಳಗೆ ಪವಿತ್ರಾತ್ಮನು ಜೀವಿಸುತ್ತಾನೆ. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ಏನು ಪ್ರಯೋಜನ ಎಂಬುದಾಗಿ ಒಂದು ವೇಳೆ ನೀವು ಕೇಳಬಹುದು. ನಾವು ದೇವರ ಆಲಯವಾಗಿ ಮಾರ್ಪಟ್ಟಿದ್ದೇವೆ. ಮೊದಲ ಆಶೀರ್ವಾದ.
ನಮ್ಮೊಳಗೆ ದೇವರ ಆತ್ಮನು ಜೀವಿಸುವುದರಿಂದ ದೇವರ ಮಾರ್ಗದರ್ಶನವನ್ನು ಈ ದೇವರಾತ್ಮನು ನಮಗೆ ಅನುಗ್ರಹಿಸುವವನಾಗಿದ್ದಾನೆ. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ಪ್ರಾರ್ಥನೆಯು ಸುಲಭವಾಗಿ ಮಾರ್ಪಡುತ್ತದೆ. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ದೇವರೊಟ್ಟಿಗೆ ನಾವು ಸಂಭಾಷಿಸುವಂಥ ಆ ಜೀವಿತವು ಇಂಪಾಗಿ ಮಧುರವಾಗಿ ಮಾರ್ಪಡುತ್ತದೆ. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ಮಾತಿಲ್ಲದ ನರಳಾಟದಿಂದ ದೇವರಾತ್ಮನು ನಮ್ಮ ಪರವಾಗಿ ಆತನು ವಿಜ್ಞಾಪಿಸುತ್ತಾನೆ. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸಲು ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ಬಲದಿಂದ ಶಕ್ತಿಯಿಂದ ಸೇವೆ ಮಾಡಲು ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ವರಗಳನ್ನು ನಮಗೆ ಕೊಟ್ಟು ನಡೆಸುವವನಾಗಿ ಕಾಣಲ್ಪಡುತ್ತಾನೆ. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ಫಲವನ್ನು ಕೊಟ್ಟು ದೇವರಾತ್ಮನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ನಮ್ಮನ್ನು ನಡೆಸುವವನಾಗಿ ಕಾಣಲ್ಪಡುತ್ತಾನೆ. ಈ ರೀತಿಯಾಗಿ ನಾನಾ ಕಾರ್ಯಗಳನ್ನು ನಾವು ಹೇಳುತ್ತಾ ಹೋಗಬಹುದು. ನಮ್ಮೊಳಗೆ ದೇವರಾತ್ಮನು ಜೀವಿಸುವುದರಿಂದ ಕಡೇ ತನಕ ರಕ್ಷಣೆಯನ್ನು ಕಾದುಕೊಂಡು ಕಡೇ ತನಕ ಯೇಸುವಿನಲ್ಲಿ ನೆಲೆಯಾಗಿ ಜೀವಿಸಲು ಪರಿಶುದ್ಧ ಆತ್ಮನು ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯವನ್ನು ಮಾಡುವವನಾಗಿ ಕಾಣಲ್ಪಡುತ್ತಾನೆ. ಪ್ರಿಯರಾದವರೇ, ನಿಜವಾಗಲೂ ನೀವು ನಾನು ಧನ್ಯರು, ಭಾಗ್ಯವಂತರು, ಭಾಗ್ಯಶಾಲಿಗಳು. ಕಾರಣ ಯೇಸುವಿನಲ್ಲಿ ಇದ್ದಂಥದೇ ಆತ್ಮನು, ಅಪೊಸ್ತಲರಲ್ಲಿದ್ದಂಥದೇ ಆತ್ಮನು, ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳನ್ನು ಆಳ್ವಿಕೆ ಮಾಡಿದಂಥ ಅದೇ ಆತ್ಮನು, ತಂದೆಯ ಆತ್ಮನು ಈಗ ನಮ್ಮೊಳಗೆ ವಾಸ ಮಾಡುತ್ತಿದ್ದಾನೆ. ನಿಮಗೊಂದು ಸಂತೋಷಕರವಾದಂಥ ಸುದ್ದಿ ಇದಾಗಿದೆ ಪ್ರಿಯರಾದ